2018 ಒಬ್ಬ 18 ವರ್ಷದ ಹುಡುಗ ಇಂಡಿಯಾ ಟೆಸ್ಟ್ ಟೀಮಿಗೆ ಐತ್ ನೋಡ್ರಿ ಡೆಬ್ಯೂಟ್ ಮಾಡ್ತಾನ. ಮತ್ತ ಆಡಿದ ಫಸ್ಟ್ ಮ್ಯಾಚ್ನಾಗೆ ಸೆಂಚುರಿನೂ ಹೊಡಿತಾನ. ಅವಾಗ ಎಲ್ಲಾ ಆಡಿಯನ್ಸ್ ಹೇಳಾಕತ್ತಿದ್ರು, ಇಡೀ ಇಂಡಿಯಾ ಜನ ಹೇಳಾಕತ್ತಿದ್ರು, ನೆಕ್ಸ್ಟ್ ಸಚಿನ್ ತೆಂಡೂಲ್ಕರ್ ಇವನೇ ಅಂತ ಹೇಳಿ. ಒಬ್ಬ ಪ್ಲೇಯರ್ ಬ್ಯಾರೆ ಯಾರು ಅಲ್ಲ, ಪೃಥ್ವಿ ಶಾ. ಆದ್ರ ಈಗ ಪೃಥ್ವಿ ಶಾನೆ ಐತ್ ನೋಡ್ರಿ ಇಂಡಿಯಾ ಟೀಮ್ದಾಗ ಇಲ್ಲ. ಬರೀ ಇಂಡಿಯಾ ಟೀಮ್ದಾಗ ಅಷ್ಟೇ ಅಲ್ಲ, IPL ಟೀಮ್ದಾಗೂ ಐತ್ ನೋಡ್ರಿ. ಅವ್ನಿಗೆ ಈ ಟೀಮ್ದಾಗ ಕರ್ಕೊಂಡ್ರ ಅದ್ರ ಪ್ಲೇಯಿಂಗ್ ಇಲ್ವೇನ್ ಒಳಗ ಆಡಾಕ ಐತ್ ನೋಡ್ರಿ, ಒದ್ದಾಡಕತ್ತಾನ. ಬರೀ IPL ಅಷ್ಟೇ ಅಲ್ಲ, ಡೊಮೆಸ್ಟಿಕ್ ಕ್ರಿಕೆಟ್ ಒಳಗೂ ಐತ್ ನೋಡ್ರಿ, ಆಡಾಕ ಅವನಿಗೆ ಚಾನ್ಸ್ ಸಿಗಾಕತ್ತಿಲ್ಲ. ಪೃಥ್ವಿ ಶಾ ಕರಿಯರ್ ಈ ಲೆವೆಲಿಗೆ ಐತ್ ನೋಡ್ರಿ ಡೌನ್ ಫಾಲ್ ಆಗಾಕ ಏನ್ ಪೃಥ್ವಿ ಶಾ ತನ್ನ ಕೈದಿಂತಾನೆ ತಾವ್ ತಮ್ಮ ಕರಿಯರ್ ಹಾಳ್ ಮಾಡ್ಕೊಂಡ್ರು, ಏನ್ ಅವ್ರ ಬ್ಯಾಡ್ ಲಕ್ಕೋ ಏನ್ ಸೆಲೆಕ್ಟರ್ಸ್ ಅವನಿಗೆ ಐತ್ ನೋಡ್ರಿ ಆಡಾಕ್ ಕರ್ಕೊಳಕತ್ತಿಲ್ಲೋ? ಈ ಎಲ್ಲಾ ಕ್ವಶನ್ಗೆ ಐತ್ ನೋಡ್ರಿ ಈ ಒಂದು ವಿಡಿಯೋದಾಗ ನಾನ್ ನಿಮ್ಗ ಆನ್ಸರ್ ಹೇಳ್ತೀನಿ. ಈ ವಿಡಿಯೋನ ಲಾಸ್ಟ್ ತನಕ ನೋಡ್ರಿ, ನಿಮ್ಗೆ ಎಲ್ಲ ಗೊತ್ತಾಗ್ತೈತಿ. ಪೃಥ್ವಿ ಶಾ ಅನ್ನೋ ಹೆಸರ ನಮ್ ಇಂಡಿಯಾದವ್ರಿಗೆ ಏನು ಹೊಸದಲ್ಲ. ಯಾಕಪ್ಪ ಅಂತಂದ್ರ ಅಂಡರ್-19 ವರ್ಲ್ಡ್ ಕಪ್ ಗೆಲ್ಲಿಸ್ಕೊಟ್ಟಂತ ಒಬ್ಬ ಕ್ಯಾಪ್ಟನ್ ಪೃಥ್ವಿ ಶಾ. ಆಮೇಲೆ ಟೆಸ್ಟ್ ಕ್ರಿಕೆಟ್ ಒಳಗ ಡೆಬ್ಯೂಟ್ ಮಾಡಿದಂತ ಫಸ್ಟ್ ಮ್ಯಾಚ್ ದಾಗೆ ಸೆಂಚುರಿ ಹೊಡೆದಿದ್ರ ಪೃಥ್ವಿ ಶಾ ಅವರ. ಆಮೇಲೆ ಸೆಲೆಕ್ಟರ್ಸ್, ಎಕ್ಸ್ಪರ್ಟ್ಸ್, ಫಾರ್ಮರ್ ಕ್ರಿಕೆಟರ್ಸ್ ಎಲ್ಲ ಒಂದೇ ಮಾತು ಹೇಳಾಕತ್ತಿದ್ರು, ಏನಪ್ಪಾ ಅಂತಂದ್ರ ಇಂಡಿಯಾಸ್ ನೆಕ್ಸ್ಟ್ ಸೂಪರ್ ಸ್ಟಾರ್ ಪೃಥ್ವಿ ಶಾ ಅಂತ ಹೇಳಿ. ಮತ್ತ ಅಷ್ಟೇ ಅಲ್ಲ, ಡೆಲ್ಲಿ ಕ್ಯಾಪಿಟಲ್ಸ್ ದಾಗಂತೂ ಐತ್ ನೋಡ್ರಿ ಅಣ್ಣ ಹುತ್ತು ಬ್ಯಾಟಿಂಗ್ ಆಡ್ತಿದ್ರ. ಸೇಮ್ ಟು ಸೇಮ್ ಸಚಿನ್ ತೆಂಡೂಲ್ಕರ್ ಹಂಗೆ ಐತ್ ನೋಡ್ರಿ ಬ್ಯಾಟಿಂಗ್ ಶಾಟ್ಸ್ ಹೊಡಿತಿದ್ರ. ಮತ್ತ ಫಾಸ್ಟ್ ಬೌಲರ್ ಇರ್ಲಿ, ಸ್ಪಿನ್ನರ್ಸ್ ಇರ್ಲಿ, ಯಾರಿಗೂ ಐತ್ ನೋಡ್ರಿ ಬಿಡ್ತಿದ್ದಿಲ್ಲ. ಮತ್ತ ಸ್ವಲ್ಪ ಜನ ಏನಂತಿದ್ರಪ್ಪ ಅಂತಂದ್ರ ಶುಭಮನ್ ಗಿಲ್ಕಿನ ಐತ್ ನೋಡ್ರಿ ಪೃಥ್ವಿ ಶಾಗ ಫ್ಯೂಚರ್ ಭಾರಿ ಐತಿ ಮುಂದ ಅಂತ ಹೇಳಿ ಅಂತಿದ್ರು. ಆದ್ರ ಇಲ್ಲೇ ಐತ್ ನೋಡ್ರಿ ಕತಿ ಚೇಂಜ್ ಆಗಿದ್ದು ಪೃಥ್ವಿ ಶಾದ. ಕತಿ ಚೇಂಜ್ ಆಗಿ ಪೃಥ್ವಿ ಶಾ ಡೌನ್ ಫಾಲ್ ಎಲ್ಲಿ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರ ಫಿಟ್ನೆಸ್ ದಾಗ. ಇಂಟರ್ನ್ಯಾಷನಲ್ ಕ್ರಿಕೆಟ್ ದಾಗ ಐತ್ ನೋಡ್ರಿ ಬರೀ ಟ್ಯಾಲೆಂಟ್ ಅಷ್ಟೇ ನೋಡಂಗಿಲ್ಲ, ಟೀಮ್ ಮ್ಯಾನೇಜ್ಮೆಂಟ್ ಐತ್ ನೋಡ್ರಿ, ಅವ್ರ ಒಂದು ಫಿಟ್ನೆಸ್, ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಐತ್ ನೋಡ್ರಿ ನೋಡ್ತಾರ. ಪೃಥ್ವಿ ಶಾ ಅವ್ರ ವೇಟ್ ಸ್ವಲ್ಪ ಜಾಸ್ತಿ ಇತ್ತ. ಮತ್ತ ಅವ್ರ ಫೀಲ್ಡಿಂಗ್ ಮತ್ತ ರನ್ನಿಂಗ್ ಬಿಟ್ವೀನ್ಸ್ ದಿ ವಿಕೆಟ್ ಬಗ್ಗೆ ಐತ್ ನೋಡ್ರಿ ಬಹಳ ಟೀಮ್ ಇಂಡಿಯಾ ಐತ್ ನೋಡ್ರಿ ಅವ್ರಿಗೆ ಆಟ ಆಡಕ್ ತಗೊಳಕ್ ಐತ್ ನೋಡ್ರಿ ಬಹಳ ಅಂದ್ರೆ ಬಹಳ ವಿಚಾರ ಮಾಡಕತ್ತು ಮುಂದ್ ಮ್ಯಾಚ್ಗಳ ಆಡ್ಕೊತ ಹೋದಂಗ. ಎರಡನೇ ರೀಸನ್ ಏನಪ್ಪಾ ಅಂತಂದ್ರ ಪೃಥ್ವಿ ಶಾ ಅವ್ರ ಬ್ಯಾಟಿಂಗ್ ಫಾರ್ಮ್. ಒಮ್ಮೆ ಐತ್ ನೋಡ್ರಿ ಬೌಲರ್ಸ್ಗಳು ಇವ್ರ ಬ್ಯಾಟಿಂಗ್ ಬರೋಣ ಹೆದರ್ತಿದ್ರ. ಆಮೇಲೆ ಇವ್ರ ಒಂದು ವೀಕ್ನೆಸ್ ಗೊತ್ತಾದ್ಮ್ಯಾಗ ಐತ್ ನೋಡ್ರಿ ಬೌಲರ್ಗಳು ಈಸಿಯಾಗಿ ಪೃಥ್ವಿ ಶಾ ವಿಕೆಟ್ ಐತ್ ನೋಡ್ರಿ ತೆಗಿಲಾಕತ್ರು. ಯಾವ ರೀತಿ ಬೌಲಿಂಗ್ ಮಾಡಕತ್ರಪ್ಪ ಅಂತಂದ್ರ ಔಟ್ ಸೈಡ್ ಆಫ್ ಸ್ಟಂಪ್, ಶಾರ್ಟ್ ಬಾಲ್ಸ್, ಸ್ವಿಂಗ್ ಬಾಲ್ಸ್ ಕಂಟಿನ್ಯೂಸ್ ಐತ್ ನೋಡ್ರಿ ಹಾಕಾಕತ್ತಾನ. ಜಲ್ದಿನೇ ಐತ್ ನೋಡ್ರಿ ಪೃಥ್ವಿ ಶಾ ಅವರು ತಮ್ಮ ವಿಕೆಟ್ ಒಪ್ಪಿಸಿ ಐತ್ ನೋಡ್ರಿ ಹೋಗ್ತಿದ್ರ. ಇದ್ರ ರಿಸಲ್ಟ್ ಏನಾಯ್ತಪ್ಪ ಅಂತಂದ್ರ ರನ್ ಕಮ್ಮಿ ಆಗ್ಲಕತ್ತು. ಮತ್ತ ಪೃಥ್ವಿ ಶಾ ಅವ್ರ ಐತ್ ನೋಡ್ರಿ ತಾವು ಮಾಡುವಂತಹ ಮಿಸ್ಟೇಕ್ ಏನಂತ ಹೇಳಿ ಅರ್ಥಕೊಳ್ಳಾರ್ದೆ ಐತ್ ನೋಡ್ರಿ ಅವ್ರ ಬ್ಯಾಟಿಂಗ್ ಟೆಕ್ನಿಕ್ ಐತ್ ನೋಡ್ರಿ ಚೇಂಜ್ ಮಾಡಕ್ ಆಗ್ಲಾರ್ದಕ್ ಐತ್ ನೋಡ್ರಿ ಇಲ್ಲ ಅವ್ರ ಕಾನ್ಫಿಡೆನ್ಸ್ ಐತ್ ನೋಡ್ರಿ ಕಮ್ಮಿ ಆಗ್ಬಿಡ್ತ. ಮೂರನೇ ರೀಸನ್ ಏನಪ್ಪಾ ಅಂತಂದ್ರ ದಿನ ಐತ್ ನೋಡ್ರಿ ಪೃಥ್ವಿ ಶಾ ಅವ್ರ ಕಾಂಟ್ರವರ್ಸಿಗಳು ಜಾಸ್ತಿ ಆಗ್ಲಾಕತ್ತು ಔಟ್ ಸೈಡ್ ದಿ ಗ್ರೌಂಡ್. ಮತ್ತ ಇವ್ರ ಕ್ರಿಕೆಟ್ ಕಿನ್ನ ಜಾಸ್ತಿ ಸುದ್ದಿ ಐತ್ ನೋಡ್ರಿ ವೈರಲ್ ಆಗಾಕತ್ತೈತಿ ಇವ್ರ ಕಾಂಟ್ರವರ್ಸಿಗಳು. ಸೊ ಇದ್ರದಿಂದ ಐತ್ ನೋಡ್ರಿ ಟೀಮ್ ಇಂಡಿಯಾದ ಸೆಲೆಕ್ಷನ್ ಮ್ಯಾಗ ಐತ್ ನೋಡ್ರಿ ಹೊಡೆದ್ ಬೀಳ್ತು. ಸೊ ಅವಾಗ ಐತ್ ನೋಡ್ರಿ ಪೃಥ್ವಿ ಶಾ ಅವರಿಗೆ ಡೈರೆಕ್ಟ್ ಆಗಿ ಇಗ್ನೋರ್ ಮಾಡಕತ್ರು ಸೆಲೆಕ್ಟರ್ಸ್. ಆಮೇಲೆ ಫಿಟ್ನೆಸ್ ಡಿಸ್ಕಷನ್, ಸೆಲೆಕ್ಷನ್ ಟೀಮ್ ಜೊತೆ ಡಿಬೇಟ್, ಮತ್ತ ಹೊರಗ ಫ್ಯಾನ್ಸ್ ಜೊತೆನೆ ನಡೆದಂತ ಒಂದ್ ಸ್ವಲ್ಪ ಹೊಡೆದಾಟ ಬಡದಾಟಗಳು ಮತ್ತ ರಿಲೇಶನ್ಶಿಪ್ ದಾಗ ಐತ್ ನೋಡ್ರಿ ಸಿಕ್ಕಾಪಟ್ಟೆ ಮೋಸ ಹೋಗ್ಬಿಟ್ಟಿದ್ರ ಪೃಥ್ವಿ ಶಾ ಅವ್ರ. ಮತ್ತ ರೀಸೆಂಟ್ ಆಗಿನೂ ಐತ್ ನೋಡ್ರಿ 3-4 ತಿಂಗಳಿಂದ ಮದುವೆ ಆಗಿದ್ರು. ಅದನ್ನು ಐತ್ ನೋಡ್ರಿ ಸ್ವಲ್ಪ ಕಡೆ ವೈರಲ್ ಆಗ್ಲಾಕತ್ತೈತಿ, ಅದನ್ನು ಬ್ರೇಕಪ್ ಆಗೈತಿ ಅಂತ ಹೇಳಿ. ಯಾಕಪ್ಪ ಅಂತಂದ್ರ ಅವ್ರ ಇತ್ತೀಚೆಗೆ ಐತ್ ನೋಡ್ರಿ ಇನ್ಸ್ಟಾಗ್ರಾಮ್ ದಾಗ ಸ್ಟೋರಿ ಹಾಕಿದ್ರ ಮತ್ತೊಮ್ಮೆ ನಾ ಮೋಸ ಹೋಗಿನಿ ಅಂತ ಹೇಳಿ. ಸೋಷಿಯಲ್ ಮೀಡಿಯಾದಾಗ ಐತ್ ನೋಡ್ರಿ ಇವ್ರ ಸಿಕ್ಕಾಪಟ್ಟೆ ವೈರಲ್ ಆಗ್ಲಾಕತ್ರು ಅವ್ರ ಒಂದು ಕಾಂಟ್ರವರ್ಸಿ ಸುದ್ದಿಗಳದಿಂದ. ಸೊ ಇಷ್ಟೆಲ್ಲ ಆಯ್ತಲ್ಲ ಅವ್ರ ಲೈಫ್ ದಾಗ. ಇನ್ನು ಪೃಥ್ವಿ ಶಾ ಕರಿಯರ್ ಇಲ್ಲಿಗೆ ಮುಗಿತ ಅನ್ಕೊಂಡ್ರೇನ? ಇಲ್ಲ, ಇನ್ನ ಐತ್ ನೋಡ್ರಿ ಅವ್ರಿಗೆ ಕಮ್ ಬ್ಯಾಕ್ ಮಾಡಕ ಚಾನ್ಸ್ ಐತಿ. ಯಾಕಪ್ಪ ಅಂತಂದ್ರ ಅವ್ರ ಏಜ್ನು ಇನ್ನ ತನ ಐತ್ ನೋಡ್ರಿ ಕಮ್ಮಿ ಐತಿ. ಪೃಥ್ವಿ ಶಾ ಅವ್ರ ಒಂದು ಫಿಟ್ನೆಸ್ ಕಡೆ, ಅವ್ರ ಒಂದು ಕನ್ಸಿಸ್ಟೆನ್ಸಿ ಕಡೆ ಮತ್ತ ಅವ್ರ ಒಂದು ಆಟದ ಕಡೆ ಐತ್ ನೋಡ್ರಿ ಫೋಕಸ್ ಮಾಡಿದ್ರಪ್ಪ ಅಂತಂದ್ರ ಅವ್ರ ಕರಿಯರ್ ದಾಗ ಮತ್ತೊಮ್ಮೆ ಐತ್ ನೋಡ್ರಿ ಕ್ರಿಕೆಟ್ ದಾಗ ಕಮ್ ಬ್ಯಾಕ್ ಮಾಡಬಹುದ. ಎಂತೆಂತವ್ರು ಐತ್ ನೋಡ್ರಿ ಕ್ರಿಕೆಟ್ ವರ್ಲ್ಡ್ ಒಳಗ ಕಮ್ ಬ್ಯಾಕ್ ಮಾಡ್ಯಾರ. ಇನ್ನು ಪೃಥ್ವಿ ಶಾ ಒಬ್ಬ ವ್ಯಕ್ತಿ ಐತ್ ನೋಡ್ರಿ ಯಾಕೆ ಮಾಡಬಾರ್ದು? ಕಮೆಂಟ್ ಒಳಗೆ ಹೇಳ್ರಿ, ಪೃಥ್ವಿ ಶಾ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡ್ತಾರೋ ಇಲ್ಲೋ, ನಿಮಗೆ ಏನ್ ಅನಿಸ್ತದ ಅಂತ ಹೇಳಿ ಕಮೆಂಟ್ ಒಳಗ ಹೇಳ್ರಿ.